ನಮಸ್ಕಾರ ಆತ್ಮೀಯ ಸ್ನೇಹಿತರೆ, 2026ರ ಶಿರಸಿ ಮಾರಿಕಾಂಬಾ ಜಾತ್ರೆ ಇಂದು ಮಂಗಳವಾರ, ನಾಳೆ ಬುಧವಾರ ಅಂದ್ರೆ ತೆರೆ ಕಾಣದ. ಇವತ್ತೇ ಕೊನೆಯ ದರ್ಶನದ ಕೊನೆಯ ದಿನ ಆಗ್ತದೆ. ನಾಳೆ ಅಂದ್ರೆ ದೇವರ ವಿಸರ್ಜನಾ ಕಾರ್ಯಕ್ರಮ ಇರ್ತದೆ. 2026ರ ಜಾತ್ರೆ ನಮಗೆ ಅನೇಕ ಘಟನೆಗಳನ್ನು ನೆನಪಿನಲ್ಲಿ ಇಡುವಂತನೂ ಮಾಡ್ತದೆ. ಯಾಕಂದ್ರೆ ಇಷ್ಟು ವರ್ಷ ಜಾತ್ರೆಗಿಂತ ಈ ವರ್ಷ ನಮಗೆ ಕಂಡದಂದ್ರೆ ಸ್ವಚ್ಛತೆ. ಈ ವರ್ಷ ಜಾತ್ರೆಯ ವಾತಾವರಣದಲ್ಲಿ ನಮಗೆ ಸ್ವಚ್ಛತೆಗಳು ಸ್ವಲ್ಪ ಎದ್ದು ಕಾಣಿಸ್ತಾ ಇತ್ತು. ಯಾಕಂದ್ರೆ ಪ್ರತಿಯೊಬ್ಬ ಭಕ್ತನು ತನ್ನ ಜವಾಬ್ದಾರಿಯನ್ನು ತಾನು ನಿಭಾಯಿಸಿದ್ರೆ ಸ್ವಚ್ಛತೆಯನ್ನು ನಾವು ಕಾಪಾಡಬಹುದಂತ ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರೆಯ ವಾತಾವರಣ ತೋರಿಸಿದೆ. ಯಾಕಂದ್ರೆ ಈ ವರ್ಷ ನಾವೇ ನೀರು ಬಾಟ್ಲು ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊಟ್ಟರು. ಆ ಬಾಟ್ಲನ್ನು ಅವರೇ ಡಸ್ಟ್ಬಿನ್ನಿಗೆ ಹಾಕಿದ್ರು. ಇದರಿಂದ ಏನಾಗುತ್ತೆ, ನಮ್ಮ ಪರಿಸರವು ಸ್ವಚ್ಛತೆ ಕಾಣಿಸ್ತು. ಹಾಗೆ ಭಕ್ತರು, ಕೆಲವಷ್ಟು ಭಕ್ತರು ಏನಾಗ್ತದೆ ಹೇಳ್ರಿ, ಭಕ್ತರು ತಮ್ಮ ಒಂದು ಜವಾಬ್ದಾರಿ ಭಕ್ತರು ನಿಭಾಯಿಸಿದವಾಗ ಯಾವುದೇ ಗೊಂದಲ ಇರೋದಿಲ್ಲ. ಕೆಲವಷ್ಟು ಭಕ್ತರು ಸರದಿ ಸಾಲಿನಲ್ಲಿ ಹೋಗದೆ ತಮಗೆ ಅರ್ಜೆಂಟ್ ಇವಂತ ಅಂದ್ಕೊಂಡು ತಾವು ಬೇಗ ಹೋದಾಗೆ ಅದನ್ನು ಅವರ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದಾಗೆ ಆಗೋದಿಲ್ಲ. ಕೆಲವಷ್ಟು ಭಕ್ತರು ಪಾಪ ಬಿಸಿಲಿಂದ ನಿಂತ್ಕೊಂಡು ದೇವರ ಸರದಿ ದರ್ಶನಕ್ಕಾಗಿ ಸರದಿ ಸಾಲಲ್ಲಿ ನಿಂತರು. ಹಾಗೆ ಹೊರ ಊರಿಂದ ಬಂದು ದೇವರ ದರ್ಶನಕ್ಕೆ ನಮಗೆಲ್ಲರಿಗೂ ನಿಧಾನವಾಗಿ ಚಂದ ರೀತಿಯಲ್ಲಿ ದೇವರ ದರ್ಶನ ಆಗ್ಲಿ ಅನ್ಕೊಂಡು ಹೊರ ಊರಿಂದ ಬಂದಂತ ಸ್ಕೌಟ್ ಹುಡುಗರು, ಆ ಹುಡುಗರು ದೇವರ ಸೇವೆಗೆ ಬಂದವರು, ಅವರು ತಮ್ಮ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ರು. ಇಲ್ಲಿ ತಪ್ಪು ಹೇಳೋರು ತಪ್ಪು ಹೇಳ್ತಾನೆ ಇರ್ತಾರೆ. ಆದರೆ ಲಕ್ಷಾಂತರ ಗಟ್ಟಲೆ ಭಕ್ತರು ಬಂದಾಗ ತಪ್ಪುಗಳು ಆಗ್ತಾನೆ ಇರ್ತದೆ. ಅದೇ ತಪ್ಪನ್ನು ನಾವು ದೊಡ್ಡ ವಿಷಯ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ನಮ್ಮೂರು ಜಾತ್ರೆಗೆ ಬರೋ ಭಕ್ತಾದಿಗಳ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಇರ್ತದೆ. ಚಿಕ್ಕ ಪುಟ್ಟ ತಪ್ಪುಗಳನ್ನು ಮರೆತು ಒಳ್ಳೆ ರೀತಿಯಲ್ಲಿ ಆದಂತ ಈ ವರ್ಷದ ಜಾತ್ರೆಗೆ ಮತ್ತೊಮ್ಮೆ ನಾವು ಸಾರ್ವಜನಿಕರಿಗೂ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ಇದ್ದೇವೆ. ತಪ್ಪುಗಳು ಯಾರಿಂದನೂ ಆಗಿಲ್ಲ, ತಪ್ಪುಗಳು ನಮ್ಮಿಂದನೇ ಆಗುತ್ತದೆ. ಆ ತಪ್ಪನ್ನು ಈ ಸಲ ನಾವು ಮಾಡಿಲ್ಲ. ಉತ್ತಮ ರೀತಿಯಲ್ಲಿ ಈ ವರ್ಷದ ಜಾತ್ರೆಯ ಇವತ್ತೊಂದು ನಾಳೆ ಬುಧವಾರ, ನಾಳೆ ತೆರೆ ಕಾಣಿಸ್ತದೆ. ಈ ವರ್ಷ ಜಾತ್ರೆಯನ್ನು ಅತ್ಯುತ್ತಮವಾಗಿ ನಾವು ಸ್ವಚ್ಛತೆಯನ್ನು ನಿಭಾಯಿಸುವ ಮೂಲಕ ಈ ವರ್ಷ ಜಾತ್ರೆಯನ್ನು ನಾವು ಮುಗಿಸಿದ್ದೇವೆ. ಹೀಗೆ ಪ್ರತಿ ಜಾತ್ರೆಯಲ್ಲೂ ಭಕ್ತಾದಿಗಳು ತಮ್ಮ ತಮ್ಮ ಜವಾಬ್ದಾರಿ ನಿಭಾಯಿಸಿದ್ರೆ ನಮ್ಮ ಶಿರಸಿ ಮಾರಿಕಾಂಬಾ ಜಾತ್ರೆಯು ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಬಹುದು ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ.